ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ನೂರಾರು ಕನಸುಗಳು ನೋಡ್ಕೊಂಡು ಬರ್ತಾರೆ. ಇಲ್ಲಿ ನೆಲೆ ಕಾಣ್ತೀವೋ, ಗಟ್ಟಿ ನೆಲೆ ಕಾಣ್ತೀವಿ ಅನ್ನೋ ಥರದ ಆಸೆಗಳು. ಸೊ ಕೆಲವರಿಗೆ ಟಕ್ಕನಾಗಿ ಅವಕಾಶಗಳು ಸಿಗುತ್ತೆ, ಇನ್ನು ಕೆಲವರಿಗೆ ಸಾಕಷ್ಟು ಸೈಕಲ್ ಹೊಡಿಬೇಕು, ಸೈಕಲ್ ಹೊಡೆದ್ಮೇಲೆ ಎಲ್ಲ ಸಿಗುತ್ತೆ. ಆದರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ರಚನಾ ರೈ ತುಂಬ ಅದೃಷ್ಟವಂತರು. ಏನಂತೀರಿ? ಆ ಅದೃಷ್ಟಕ್ಕೆ ಹೌದು, ಅದೃಷ್ಟ ಖಂಡಿತವಾಗ್ಲು, ಬಟ್ ಆ ಅದೃಷ್ಟಕ್ಕೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದೀನಿ ಸರ್ ನಾನು. ಖಂಡಿತವಾಗ್ಲು ಸರ್ಕಸ್ ಮಾಡಿನೇ ಬಂದಿರೋದು ನಾನು. ಫಸ್ಟ್ ತುಳು ಸಿನಿಮಾ, ಹೌದು, ಅಲ್ಲಿ ಸರ್ಕಸ್ ಮಾಡಿದ್ರು. ಹೌದು, ಸರ್ಕಸ್ ಹೇಗಿತ್ತು ಅಂತ? ಸರ್ಕಸ್ ಈಗ್ಲೂ ಅದು ಬ್ಲಾಕ್ ಬಸ್ಟರ್ ಸಿನಿಮಾ, 100 ದಿನಗಳನ್ನ ದಾಟಿರುವಂತ ಸಿನಿಮಾ ಅದು. ಸೊ ಈಗ್ಲೂ ಅದರದ್ದೇ ಆದಂತಹ ಒಂದು ಇಮೇಜ್ ಇದೆ ಸರ್. ಸರ್ಕಸ್ ಅಂದ ತಕ್ಷಣ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಸಿನಿಮಾ, ನನ್ನ ಫಸ್ಟ್ ಸಿನಿಮಾ ಅದು. ಸೊ ತುಂಬಾ ಖುಷಿ ಆಗತ್ತೆ. ಅವತ್ತು ಲೈಫ್ ಅಲ್ಲಿ ಒಂದಿಷ್ಟು ರಿಸ್ಕ್ ಇರಬೇಕು. ರಿಸ್ಕ್ ಮೀನ್ಸ್ ಸರ್ಕಸ್ ಅಂತ. ಸೊ ನೀವು ಸರ್ಕಸ್ ಮೂಲಕನೇ ಅದು ಆಲ್ರೆಡಿ ಇದೆ. ಸೊ ಖುಷಿ ಇದೆ ಸರ್ ಅಲ್ಲಿಂದ ಇಲ್ಲಿಗೆ ನನ್ನ ಜರ್ನಿ. ಎಲ್ಲ ಹೀರೋಯಿನ್ಗಳಿಗೆ ಸಿನಿಮಾ ಅಂದ ತಕ್ಷಣ ಕಾಣೋದು ಒಂದಿಷ್ಟು ಸ್ಟಾರ್ಸ್ಗಳು. ಹೌದು, ಇವ್ರ ಜೊತೆ ಮಾಡ್ಬೇಕು, ಇವ್ರ ಜೊತೆ ಮಾಡ್ಬೇಕು, ಮುಂದೆ ಒಂದು ಚಾನ್ಸ್ ಸಿಕ್ಕರೆ ಹಿಂಗೆ. ಸೊ ಏಕ್ದಮ್ ರಚನಾ ರೈಗೆ ನಾನು ಹೇಳಿದ್ನಲ್ಲ, ಅದೊಂದು ಲಕ್ ಅಂತ. ಸೊ ಲಕ್ ಜೊತೆ ಪ್ರತಿಭೆನೇ ಬೇಕು. ಸೊ ಆ ಪ್ರತಿಭೆ ಇರೋದಕ್ಕೆ ನಿಮಗೆ ಲಕ್ ಸಿಕ್ಕಿದೆ. ಯಾಕಂದ್ರೆ ಇಂಥ ಟೀಮ್ ಜೊತೆ ನೀವು ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಟ್ಯಾಲೆಂಟ್ ಇದೆಯಾ ಇಲ್ವಾ? ಸೊ ಆ ಟ್ಯಾಲೆಂಟ್ ಇರೋದಕ್ಕೆ ನೀವು ಎಂಟ್ರಿ ಆಗಿದ್ದೀರಿ. ದರ್ಶನ್ ಅವ್ರ ಹೀರೋ ಡೆವಿಲ್ ಸಿನಿಮಾ ಅಂತ ಮೊದಲು ಗೊತ್ತಿತ್ತಾ ಡೈರೆಕ್ಟರ್? ಇಲ್ಲ ಡೈರೆಕ್ಟರ್ ಫೋನ್ ಮಾಡಿರೋದಲ್ಲ, ಇದು ಆಡಿಷನ್ಸ್ ಬಂದಿರೋದು. ದೊಡ್ಡ ಸಿನಿಮಾದೊಂದು ಆಡಿಷನ್ ನಡೀತಾ ಇದೆ ಅಂತ ಹಿಂಗೆ ಯಾರೋ ಹೇಳಿರೋದು, ನೋಡು ನೀನ್ ಟ್ರೈ ಮಾಡ್ತೀನಿ. ನಾನೇನು ಹೀರೋಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಖಂಡಿತವಾಗ್ಲೂ ಅಲ್ಲ. ಆ ಕನ್ಸು ಇರ್ಲಿಲ್ಲ ನನ್ಗೆ. ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೆಂಗಿದ್ರು ಎಕ್ಸಾಕ್ಟ್ಲಿ ಕಲ್ಲೊಡಿಯೋಣ ಅಂತ ಹೋಗಿರೋದು. ದೊಡ್ಡದಾಗೆ ಬಿತ್ತು ನಿಜ. ಸೊ ಸರ್ ಹೇಗಿದ್ರು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀನಿ, ನೋಡೋಣ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಡಿಷನ್ಸ್ ಅಂದ ತಕ್ಷಣ ಭಯ ಇರತ್ತೆ. ಸೊ ನನಗೆ ಕಲಿಬಹುದು ನಾನು ಇನ್ನ ಜೀವನದಲ್ಲಿ ಹೆಂಗೆ ಫೇಸ್ ಮಾಡೋದು ಕ್ಯಾಮರಾನ ಅದು ಇದು ಅಂತ ಕಲಿಯಕ್ ಸಿಗತ್ತೆ ಅಂತ ಹೇಳ್ಕೊಂಡು ನಾನು ಆಡಿಷನ್ಸ್ ಹೋಗಿರೋದು. ಸೊ ಅಲ್ಲಿ ನಾನು ಪ್ರಕಾಶ್ ಸರ್ ಇದ್ರು, ನಮ್ ಸುಧಾಕರ್ ಸರ್, ನಮ್ DOP ಸರ್ ಇದ್ರು. ಸೊ ಎಂಟೈರ್ ಟೀಮ್ ಇತ್ತು. ಅವ್ರ ಮುಂದೆ ನನಗೊಂದು ಪರ್ಫಾರ್ಮೆನ್ಸ್ ಮಾಡಕ್ಕೆ ನನಗೊಂದು ಸ್ಕ್ರಿಪ್ಟ್ ಕೊಟ್ರು. ನಾನು ಧೈರ್ಯದಿಂದ ಮಾಡಿದೆ. ಸೊ ನನಗೆ ಬೇಸಿಕಲಿ ಈ ಸ್ಟೇಜ್ ಫಿಯರ್ ಇಲ್ಲ. ಸೊ ಯಾರು ಏನೇ ಕೊಟ್ರು ನಾನು ಮಾಡ್ತೀನಿ ಅದನ್ನ. ಪ್ರಕಾಶ್ ಸರ್ಗೆ ಅದು ಓಕೆ ಅನಿಸ್ತು, ಇಷ್ಟ ಆಯ್ತು. ಸೊ ಆ ದಿನನೇ ನನಗೇನು ಹೇಳಿಲ್ಲ ಅವರು. ಆ ದಿನ ಅಂತೂ ಅಲ್ಲ, ಅದಾದ್ಮೇಲೆ 2 ರೌಂಡ್ಸ್ ಇತ್ತು ನನ್ಗೆ. ಸೊ ಅದಾದ್ಮೇಲೆ ನಮ್ ಡೆವಿಲ್ ಅಲ್ಲಿ ಕಷ್ಟಕರವಾದಂತ ಸನ್ನಿವೇಶನ ತೆಗೆದು ನನಗೆ ಪರ್ಫಾರ್ಮ್ ಮಾಡಮ್ಮ, ನೀನ್ ಇದನ್ನ ಮಾಡಿದ್ರೆ ನನಗೆ ಅದನ್ನ ನಾನೇನಾದ್ರೂ ಗೆದ್ದೆ ಅಂದ್ರೆ ನನಗೆ ಬೇರೆ ಸೀಕ್ವೆನ್ಸಸ್ ಅಷ್ಟು ಕಷ್ಟ ಅನ್ಸಲ್ಲ ಡೆವಿಲ್ ಅಲ್ಲಿ. ಸೊ ಅದನ್ನ ಮಾಡಕ್ ಹೇಳಿದ್ರು ಪ್ರಕಾಶ್ ಸರ್ ಅವರು. ಕ್ಲಿಷ್ಟಕರವಾಗಿ ಕೊಟ್ಟಿದ್ದ ಎಕ್ಸಾಮ್ ತುಂಬಾ ಟಫ್ ಇತ್ತು. ಅದು ಪ್ರಕಾಶ್ ಸರ್ಗೆ ಇಷ್ಟ ಆಗ್ಬೇಕು ಅಂದ್ರೆ ಅಂದ್ರೆ ಅದು ಆ ಟ್ಯಾಲೆಂಟ್ ಇರ್ಲೇಬೇಕು ಅವ್ರಿಗೆ. ಎಕ್ಸಾಮ್ ಬರ್ದಂಗೆ ಖಂಡಿತವಾಗ್ಲು ನೀಟ್ ಎಲ್ಲ ಬರ್ದಂಗೆ ಅಷ್ಟು ಕಷ್ಟ, ಇಂಜಿನಿಯರಿಂಗ್ ಅಲ್ಲ. ಸೊ ಅಷ್ಟು ಕಷ್ಟ ಇತ್ತು. ಬಿಕಾಸ್ ಆ ತರದೊಂದು ಎಲ್ಲಾರ ಮುಂದೆ ನಿಂತು ಪರ್ಫಾರ್ಮ್ ಮಾಡೋದು. ಅಂಡ್ ಪ್ರಕಾಶ್ ಸರ್ ಅಂದ ತಕ್ಷಣ ಲೆಜೆಂಡರಿ ಡೈರೆಕ್ಟರ್ ಅವರು. ಸೊ ಅಂತ ಸಿನಿಮಾಗಳನ್ನ ಕೊಟ್ಟವರು ಅವರು. ಸೊ ಅವ್ರಿಗೆ ಗೊತ್ತು ಆ ಪಾತ್ರಕ್ಕೆ ಏನ್ ಬೇಕು ಅಂತ. ಅದನ್ನ ನಾನು ಕೊಟ್ಟಾಗ ಅವ್ರು ಆಯ್ಕೆ ಮಾಡಿರೋದ್ರಿಂದ ನನ್ಗೊಂದ್ ಧೈರ್ಯ, ಅಂತ ಡೈರೆಕ್ಟರ್ ನನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ನಾನು ಮಾಡಬಲ್ಲೆ ಅನ್ನೋದೊಂದು ಧೈರ್ಯ ಬಂತು ಸರ್. ಓಕೆ ಸರ್, ಆದ್ರಿ ಅದೇ ಅಂದಾಗ ನಿಮ್ಗೆ ಎಕ್ಸೈಟ್ಮೆಂಟ್ ಹೆಂಗಿತ್ತು? ನಾನ್ ಇನ್ನ ಹೇಳ್ತಾ ನನ್ಗೆ ಇವಾಗ್ಲೂ ಎಲ್ಲಾ ಡ್ರೀಮ್ ಸರ್. ಇದೊಂಥರ ಕನ್ಸು ನನ್ಗೆ ಇನ್ನ ಆಗ್ತಾ ಇದೆಯಾ, ನಿಜ ಆಗಿದೆಯೋ ಇಲ್ಲ, ಅದೆಲ್ಲ ತರ ಕನ್ಸಂಗೆ ನಡೆದೋಯ್ತು ಸರ್. ನನಗಿನ್ನ ಎಲ್ಲ ಕಾಲ್ ಬಂದ ತಕ್ಷಣ ನೀವು ಡೆವಿಲ್ ಹೀರೋಯಿನ್ ಅಂತ. ಹೌದಾ, ಹಾ ಸರಿ, ಏನು ಇಲ್ಲ, ನಾನ್ ಬರೀ ಆರಾಮಾಗಿ ಅಂದ್ರೆ ಅದು ಎಕ್ಸೈಟ್ಮೆಂಟ್. ಬಿಕಾಸ್ ನನಗೆ ಅದು ಫೀಲ್ ಮಾಡಕ್ಕೂ ಆಗ್ತಿಲ್ಲ. ನಿಜವಾಗ್ಲೂ ಆಯ್ತಾ? ಆಯ್ಕೆ ಆದಾಗ ಗೊತ್ತಾಯ್ತಾ ದರ್ಶನ್ ಅವ್ರು ಇರ್ತಾರೆ? ಆಯ್ಕೆ ಆದ್ಮೇಲೆನೆ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ ಅವರು. ಬಟ್ ಅಲ್ಲಿ ಇಲ್ಲಿ ಗಾಸಿಪ್ಸ್ ಇತ್ತು. ಅದು ಡೆಫಿನೆಟ್ ಆಗಿ ನಮ್ಗೆ ಇವಾಗ ಹೋಗುವಾಗ ನಮ್ಗೊಂದು ಇರತ್ತೆ ಯಾವ ಸಿನಿಮಾ ಏನೋ. ನಾನ್ ಜಸ್ಟ್ ಕೇಳಿದ್ದು ಪ್ರಕಾಶ್ ಸರ್ ಡೈರೆಕ್ಟರ್ ಇರ್ತಾರೆ ಅಷ್ಟೇ ಗೊತ್ತಿದ್ದು ನನ್ಗೆ. ಒಳ್ಳೆ ಡೈರೆಕ್ಟರ್ ಆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಹೋಗಿರೋದ್ ಬಿಟ್ರೆ ದರ್ಶನ್ ಸರ್ ಅಂತ ಕೇಳಿದ ತಕ್ಷಣ ಒಮ್ಮೆ ಹಾರ್ಟ್ ಸ್ಟಾಪ್ ಆಯ್ತು. ಸೊ ಐ ವಾಸ್ ಹ್ಯಾಪಿ ಸರ್. ಓಕೆ, ದರ್ಶನ್ ಆಯ್ಕೆ ಆಯ್ತಿಲ್ಲ ಆಯ್ತು. ನೀವು ಫಸ್ಟ್ ಟೈಮ್ ನಿಂತು ಫೇಸ್ ಮಾಡಿದಂತ ಆ ಸಂದರ್ಭ ಹೇಗಿತ್ತು? ಆಕ್ಷನ್ ಅಂತಾರೆ. ಅದೇ ನಾನು ಹೇಳ್ದೆ ಅಲ್ಲ ಸರ್, ನನ್ ಫಸ್ಟ್ ನಾನು ಯಾವ್ದು ಕಷ್ಟಕರವಾದಂತ ಸನ್ನಿವೇಶ ಸರ್ ನನಗೆ ಕೊಟ್ಟಿದ್ರಲ್ಲ, ಅದೇ ಫಸ್ಟ್ ಇದ್ದಿದ್ದು ನನ್ಗೆ ದರ್ಶನ್ ಸರ್ ಜೊತೆ ಉದಯಪುರಲ್ಲಿ ಇದ್ದಿದ್ದು. ಸೊ ಅವ್ರನ್ನ ನೋಡ್ದಾಗ್ಲಿ ಅಂತ ಸೂಪರ್ ಸ್ಟಾರ್ ನನ್ ಮುಂದೆ ನಿಂತಿದ್ದಾರೆ. ನಾನಿನ್ನ ಫ್ರೆಶರ್, ಅಂಬೆಗಾಲ್ ಇಡ್ತಾ ಇರೋಳು ನಾನಿನ್ನ. ಅಂಡ್ ಅಂತ ಲೆಜೆಂಡರಿ ಡೈರೆಕ್ಟರ್ ಇದಾರೆ, ಸುಧಾಕರ್ ಸರ್ ಅಂತ DOP ಇದಾರೆ, ಅಂಡ್ ಎಂಟೈರ್ ಟೀಮ್. ದರ್ಶನ್ ಸರ್ ಅಂತ ಸೂಪರ್ ಸ್ಟಾರ್ ಸರ್ ಮುಂದೆ ನಿಂತು ಮಾಡೋದಿದೆಯಲ್ಲ ಸರ್. ಬಟ್ ನನಗೆ ಒಂದಿತ್ತು, ನನಗೆ ಭಯ ಇಲ್ಲ, ನನಗೆ ಸ್ಟೇಜ್ ಫಿಯರ್ ಇರ್ಲಿಲ್ಲ. ಸೊ ಅದೊಂದು ಇಲ್ದೇ ಇರೋದ್ ಕಾರಣ ನಂದೇನು ಕೊಡ್ಬೇಕಿತ್ತು ನನಗೆ ಆ ಸ್ಪೇಸ್ ಅವರೆಲ್ಲ ಕೊಟ್ಟಿರೋ ಕಾರಣ ನನಗೆ ಅಷ್ಟು ಕಷ್ಟ ಆಗಿಲ್ಲ ಸರ್. ಅವರು ಸ್ಪೆಷಲಿ ನಮ್ ದರ್ಶನ್ ಸರ್ ಆಸ್ ಅ ಕೋ ಸ್ಟಾರ್ ನನಗೇನ್ ಸಪೋರ್ಟ್ ಮಾಡ್ಬೇಕಿತ್ತು, ನನಗೇನ್ ಸ್ಪೇಸ್ ಕೊಡಬೇಕಿತ್ತು, ನನ್ನ ಆಕ್ಟಿಂಗ್ ಮಾಡಕ್ಕೆ, ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ನನ್ಗೇನು ಇದ್ ಮಾಡ್ಬೋದಿತ್ತು, ಅದನ್ನೆಲ್ಲ ಆರಾಮಾಗಿ ನೀನ್ ಆರಾಮಾಗಿ ತಗೋಮ್ಮ, ನೀನ್ ಟೈಮ್ ತಗೋ,
ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಇಲ್ಲಿ ಇದೀನಿ ಅಂತಾನು ಇದ್ ಮಾಡ್ಬೇಡ, ನೀನ್ ಆರಾಮಾಗಿ ಟೈಮ್ ತಗೊಂಡ್ ಮಾಡು ಅಂತ ಹೇಳಿದ್ರು. ಕೂಲ್ ಆಗಿ ಮಾಡಿದ್ರು. ಅಂಡ್ ನಮ್ ಪ್ರಕಾಶ್ ಸರ್ ಅವ್ರಿಗೆ ಗೊತ್ತು ಅವ್ರು ಬರ್ದಿರುವಂತ ಪಾತ್ರ ಇದು. ಸೊ ಅದಕ್ಕೇನ್ ಬೇಕು, ನನ್ನಿಂದ ಏನ್ ತೆಗಿಬೇಕು ಅದು ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೇನ್ ಬೇಕು ಅಚ್ಚುಕಟ್ಟಾಗಿ ಹೆಂಗೆ ಕಣ್ಣಲ್ಲಿ ಆಕ್ಟ್ ಮಾಡ್ಬೋದು, ಒಂದೊಂದ್ ಲಿಟಲ್ ಡೀಟೇಲ್ಸ್. ನಮ್ ಪ್ರಕಾಶ್ ಸರ್ ಹೆಂಗೆ ಅಂದ್ರೆ ಅವ್ರಿಗೆ ಡೀಟೇಲ್ಸ್ ಮ್ಯಾಟರ್ ಆಗತ್ತೆ ಸರ್. ಚಿಕ್ಕದನ್ನ ಹೇಳ್ಕೊಟ್ರು. ಒಂದು ಕೈ ಮೂವ್ಮೆಂಟ್, ಒಂದು ಕಣ್ ಮೂವ್ಮೆಂಟ್, ಒಂದು ಕಣ್ಣೀರ್ ಬರೋದಾಗ್ಲಿ, ಅದನ್ನೆಲ್ಲ ಹೇಳ್ಕೊಟ್ರು ನನ್ಗೆ, ಹೆಂಗ್ ಅದು ಎಲಿವೇಟ್ ಮಾಡತ್ತೆ ಒಂದ್ ಸೀನ್ ನ ಅಂತ. ಸೊ ಅದೆಲ್ಲ ನನ್ಗೆ ಹೇಳ್ಕೊಟ್ಟಿರೋ ನಮ್ ಪ್ರಕಾಶ್ ಸರ್. ಕಣ್ಣೀರ್ ಬರೋದೆಲ್ಲ ಹೇಳ್ಕೊಟ್ರಲ್ಲ, ನಿಜವಾಗ್ಲೂ ಬಂತ ಹೇಗೆ? ಯಾ ಅಂದ್ರೆ ಆ ಸೀನ್ ಹಂಗಿದೆ. ಸೊ ಅವ್ರು ಬರೋ ತನಕ ಅವ್ರು ಸರ್ ಬಿಡಲ್ಲ, ಇಲ್ಲ ಅಂದ್ರೆ ಹಾಗೆ ಅವ್ರಿಗೇನ್ ಬೇಕು ಅದ್ ಬರೋ ತನಕ ಅವ್ರು ಬಿಡಲ್ಲ ಸರ್. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.